ಮರಕಡ ಶಾಲೆಯ ಎಲ್ಲ ಅಭಿವೃದ್ಧಿಯ ಹಿಂದೆ ಹಲವಾರು ವರ್ಷಗಳಿಂದ ದುಡಿತಾ ಈ ಭಾಗದ ಸಾಮಾಜಿಕ ಸೇವಾ ಕಾರ್ಯಗಳನ್ನು ಕೂಡ ಬಹಳ ನಿಷ್ಠೆಯಿಂದ ಮಾಡ್ತಾ ಇದ್ದವರು ಶ್ರೀ ಶರತ್ ಕುಮಾರ್ ಅವರು. ನಮ್ಮ ರಂಗಸ್ವರೂಪದ ಶಿಬಿರದ ಎಲ್ಲ ಚಟುವಟಿಕೆಗಳು ಕೂಡ ಕಳೆದ ಹಲವಾರು ವರ್ಷಗಳಿಂದ ನಮ್ಮನ್ನು ಬೆಂಬಲಿಸ್ತಾ ಬಂದವರು ಶ್ರೀ ಶರತ್ ಕುಮಾರ್ ಇದೀಗ ಅತಿಥಿಗಳ ಸ್ಥಾನದಿಂದ ಒಂದೆರಡು ಮಾತುಗಳನ್ನು ಆಡಬೇಕು ಅಂತ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಪ್ರಶಸ್ತಿ ಜಿಲ್ಲಾ ಪ್ರಶಸ್ತಿಯನ್ನು ಪಡೆದಂತಹ ರಂಗಸ್ವರೂಪ ಕುಂಜತ್ತಬೇಲಿ ಇದರ ರಂಗೋತ್ಸವ ಈ ಒಂದು ಕಾರ್ಯಕ್ರಮದ ಸಭಾವೇದಿಕೆ ಹಾಗೂ ಪ್ರಶಸ್ತಿ ಪತ್ರ ಈ ಒಂದು ಕಾರ್ಯಕ್ರಮದ ವೇದಿಕೆಯಲ್ಲಿ ಆಸೀನರಾದಂತಹ ಆತ್ಮೀಯರಾದಂತಹ ಓಷನ್ ಕನ್ಸ್ಟ್ರಕ್ಷನ್ ಪ್ರೈವೇಟ್ ಲಿಮಿಟೆಡ್ ಇದರ ಮಾಲಕರಾದಂತಹ ವಿನಾಥ್ ಆಲಿಯವರೇ ಹಾಗೂ ಹಿರಿಯರಾದ ಹಾಗೂ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷರಾದ ದಿನೇಶ್ ಹೊಲ್ಲಾರವರೇ ಹಾಗೂ ಈ ಕಾರ್ಯಕ್ರಮದ ರೂವಾರಿಯು ಹಾಗೂ ಆತ್ಮೀಯರಾದ ರೆಹಮಾನ್ ಖಾನ್ ಕುಂಜತ್ಬೇಲ್ರವರೇ ಹಾಗೂ ನನ್ನ ನೆಚ್ಚಿನ ಟೀಚರ್ ಹಾಗೂ ಇವಾಗಲೇ ರಂಗಪ್ರಶಸ್ತಿಯನ್ನು ಪಡೆದಂತಹ ನನ್ನ ನೆಚ್ಚಿನ ಟೀಚರ್ ಆದಂತಹ ಹಾಗೂ ನನ್ನ ಟೀಚರ್ ಆದಂತಹ ಭವಾನಿ ಟೀಚರ್ ಅವರೇ ಹಾಗೂ ಈ ಶಾಲೆಯ ಮುಖ್ಯೋಪಾಧ್ಯಾಯನಿಯವರಾದ ಶೋಭಾ ಟೀಚರ್ ಅವರೇ ಹಾಗೂ ಸುಬ್ರಹ್ಮಣ್ಯರವರೇ ಹಾಗೂ ಈ ಭಾಗದ ವೇದಿಕೆ ಈ ಎದುರುಗಳಲ್ಲಿ ಇರುವಂತಹ ಎಲ್ಲ ಸದ್ಭಕ್ತ ಕುಟುಂಬಸ್ಥರೇ ಹಾಗೂ ವಿಶೇಷವಾಗಿ ಈ ಕಾರ್ಯಕ್ರಮದ ಕೇಂದ್ರ ಬಿದ್ದಂತಹ ಶಿಬಿರದ ವಿದ್ಯಾರ್ಥಿಗಳೇ, ಬಹುಶಃ ಕಳೆದ 21 ವರ್ಷಗಳಿಂದ ಈ ಒಂದು ಭಾಗದಲ್ಲಿ ರಂಗಸ್ವರೂಪ ಎಂಬ ಕಾರ್ಯಕ್ರಮವನ್ನು ಶಿಬಿರವನ್ನು ಆಯೋಜಿಸಿ ಈ ಭಾಗದ ಮಕ್ಕಳಲ್ಲಿ ಬೇರೆ ಬೇರೆ ರೀತಿಯ ಕೌಶಲ್ಯಗಳನ್ನು ತುಂಬಿಸುವ ದೃಷ್ಟಿಯಿಂದ ಈ ಒಂದು ಶಿಬಿರವನ್ನು ಆಯೋಜಿಸುತ್ತಿರುವಂತಹ ರಂಗಸ್ವರೂಪದ ಅಧ್ಯಕ್ಷರು ಹಾಗೂ ನನ್ನ ಮಿತ್ರರಾದ ರೆಹಮಾನ್ ಖಾನ್ ಹಾಗೂ ಇಡೀ ತಂಡದವರನ್ನು ನಾನು ಈ ಸಂದರ್ಭದಲ್ಲಿ ಅಭಿನಂದಿಸ್ತಾ ಇದ್ದೇನೆ. ಯಾಕೆಂದರೆ ಯಾವುದೇ ಒಂದು ಕಾರ್ಯಕ್ರಮವನ್ನು ಮಾಡಬೇಕಾದ್ರೆ ಅದರ ಹಿಂದೆ ಶ್ರಮ ಇರುತ್ತದೆ. ಈ ಶ್ರಮಕ್ಕೆ ಒಬ್ಬರಿಂದ ಮಾಡಿದರೆ ಮಾತ್ರ ಇದು ಶ್ರಮ ತಕ್ಕ ಪ್ರತಿಫಲ ಬರುವುದಿಲ್ಲ. ಅದಕ್ಕೆ ಹಲವರ ನೆರವನ್ನು ನೀಡಿದರೆ ಮಾತ್ರ ಆ ಶ್ರಮ ಉತ್ತಮ ಶ್ರಮವಾಗಿ ಮಾರ್ಪಾಡಾಗಲಿಕ್ಕೆ ಸಾಧ್ಯ. ಈ ನಿಟ್ಟಿನಲ್ಲಿ ರೆಹಮಾನ್ ಖಾನ್ ಅವರಿಗೆ ಈ ಭಾಗದ ಮತ್ತು ಅವರ ತಂಡ ಏನು ನೆರವನ್ನು ನೀಡಿದೆ ಅವರಿಗೆ ನಾನು ಈ ಸಂದರ್ಭದಲ್ಲಿ ಅಭಿನಂದಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ನನಗೆ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಕಳೆದ ಹಲವು ವರ್ಷಗಳಿಂದ ನಾನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಈ ಸಾಲದ ಕಾರ್ಯಕ್ರಮ ನನಗೆ ಸಂತೋಷದ ಕಾರ್ಯಕ್ರಮ. ಯಾಕೆ ಹೇಳಬೇಕೆಂದರೆ ನನ್ನ ಭವಾನಿ ಟೀಚರ್ ನನಗೆ ಕೂಡ 1 ರಿಂದ 5ನೇ ಕ್ಲಾಸ್ ನಾನು ಇಲ್ಲಿ ಕಲ್ತಿರಬೇಕಾದ್ರೆ ನನಗೆ ಕೂಡ ಅವರ ಟೀಚರ್. ಅವರು ಇವಾಗ 17 ವರ್ಷದ ಮೊದಲು ರಿಟೈರ್ಡ್ ಆದರೂ ಕೂಡ ನನಗೆ ಈ ಒಂದು ಸಂದರ್ಭದಲ್ಲಿ ಅವರನ್ನು ಕಾಣುವಂತಹ ಮತ್ತು ಅವರನ್ನು ಒಂದು ಅಭಿನಯಿಸುವ ಕಾರ್ಯದಲ್ಲಿ ನನ್ನನ್ನು ಕೂಡ ತೊಡಗಿಸುವಂಥ ಈ ಒಂದು ಸಂದರ್ಭದಲ್ಲಿ ನಾನು ಕೂಡ ಭಾಗವಹಿಸೋದು ನನಗೆ ಅತ್ಯಂತ ಸಂತೋಷದಾಯಕವಾಗಿದೆ. ಮತ್ತು ಮುಂದಿನ ದಿನಗಳಲ್ಲಿ ಕೂಡ ಈ ಒಂದು ಶಿಬಿರವು ಒಳ್ಳೆಯ ರೀತಿಯಲ್ಲಿ ನಡೆಯಲಿ. ಇವಾಗ ಈ 4 ದಿನದ ಶಿಬಿರದ ನಡೀತಾ ಇದೆ. ಬಹುಶಃ ಇದನ್ನು ಹತ್ತಿರ ಕನಿಷ್ಠ 7 ದಿವಸಕ್ಕಾದರೂ ಮಾಡಿ ಎಂದು ಈ ಸಂದರ್ಭದಲ್ಲಿ ಹೇಳುತ್ತಾ ನನ್ನಿಂದಾಗುವ ಎಲ್ಲ ಸಹಾಯ ಹಸ್ತವನ್ನು ನೀಡಲು ಸದಾ ನಿಮ್ಮೊಂದಿಗೆ ಇರುತ್ತೇನೆ ಎಂಬ ಮಾತನ್ನು ಹೇಳುತ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ, ಶುಭ ಮುಂಜಾನೆ ಎಂದು ಹೇಳುತ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಭಾರತ್.